ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಮಾಯಾ ವ್ಲಾಗ್ಗೆ ಸ್ವಾಗತ. ಇವತ್ತೆಂಥ ವ್ಲಾಗ್ ಅಂದರೆ ನಿಮ್ಗೆ ಅವಾಗವಾಗ ಸರ್ಪ್ರೈಸ್ ವ್ಲಾಗ್ ಮಾಡ್ತಾಯಿರ್ತೀನಿ. ನಾನು ಯಾವಾಗಲೂ ಮಾಡಲ್ಲ, ಅವಾಗವಾಗ ಸರ್ಪ್ರೈಸ್ ವ್ಲಾಗ್ ಮಾಡ್ತಾಯಿರ್ತೀನಿ. ಸೊ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮಧುರಮ್ಮನ ದೇವಸ್ಥಾನಕ್ಕೆ. ನಮ್ಮ ಮನೆಯಲ್ಲಿ ಕಾರ್ಯ ಮಾಡ್ತಾಯಿದ್ದಾರೆ, ಮೀನ್ಸ್ ನಾನ್ ವೆಜ್ ಊಟ ಎಲ್ಲ ಅಲ್ಲೇ ಮಾಡಿ ದೇವ್ರಿಗೆ ದೇವ್ರಿಗೆ ಏನು ಕೊಡೋದು, ತೆಂಬಿಟಾರ್ತಿ ಕೊಟ್ಟು ಸ್ವಲ್ಪ ಎಷ್ಟೋ ವರ್ಷದಿಂದ ನಾವು ಅಪ್ಪನ ಬಾಯಲ್ಲಿ ಬಂದಿದೆ ಈ ಥರ ಮಾಡೋಣ ಅಂಥೇಳಿ. ಅದಕ್ಕೆ ಓಕೆ, ನಾವು ಅಪ್ಪನ ಬಾಯಲ್ಲಿ ಯಾವಾಗಲೂ ಬರೋಲ್ಲ, ಬಂದಾಗ ಮಾಡಿಬಿಡೋಣ ಅಂಥೇಳಿ ವಿ ಹ್ಯಾಸ್ ರೆಡಿ ಟು ಗೋ. ರೆಡಿಯಾಗಿ ಹೋಗ್ತಾಯಿದ್ದೀವಿ. ಫ್ಯಾಮಿಲಿನೆಲ್ಲ ಕರೆದಿದ್ದೀವಿ, ಬರ್ತಾರೋ ಬರಲ್ವೋ ಅವ್ರಿಗೆ ಬಿಟ್ಟಿದ್ದದು ಗೊತ್ತಿಲ್ಲ. ಎಲ್ಲರೂ ಕರೆದಿದ್ದೀವಿ. ರಾತ್ರಿ ಎಲ್ಲ ಎಲ್ರಿಗೂ ಫೋನ್ ಮಾಡಿ ಎಲ್ರೂ ಬರೋಕ್ಕೆ ಹೇಳಿದ್ದೀವಿ, ಇನ್ಕ್ಲೂಡಿಂಗ್ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಅತ್ತೆಂದಿರು, ನಮ್ಮ ಮಾವಂದಿರು, ನಮ್ಮ ಇನ್ಯಾರು ಅಷ್ಟೇ, ಇನ್ನೆಲ್ಲರೂ ನಮ್ಮ ದೊಡ್ಡಪ್ಪಂದಿರು ಎಲ್ಲರೂ ಕರೆದಿದ್ದೀವಿ. ಬರ್ತಾರೋ ಬರಲ್ವೋ ಅವ್ರಿಗೆ ಬಿಟ್ಟಿದ್ದು. ಸೊ ಎಲ್ಲರೂ ಕರೆದು ಈಗ ಹಬ್ಬಕ್ಕೆ ಪ್ರಿಪೇರ್ ಆಗಿ ಹೋಗ್ತಾಯಿದ್ದೀವಿ. ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ನಾನು. ಬೆಳ್ಳಗೆ ಕಾಣ್ತಾ ಇದ್ದೀನಿ ಗೈಸ್ ನಾನು. ಸೊ ಬೆಳ್ಳಗೆ ಕಾಣ್ತಾ ಇಲ್ಲ, ಇರೋದೇ ಬೆಳಿಗ್ಗೆ. ಅಲ್ಲಿ ನಮ್ಮ ಅಮ್ಮ ರೆಡಿ ಆಗ್ತಾಯಿದ್ದಾರೆ. ಸೊ ಬನ್ನಿ, ಎಲ್ಲ ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ತೋರ್ಸೋಣ. ಸೊ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಮ್ಮ ಮನೆಗೊಬ್ಳು ಸುಂದರಿ ಸೆಟ್ಟಾಗಿ ಹೋಗೋಳೆ ಗುರು. ನೋಡಲಿ ನಮ್ಮಮ್ಮ ಎಲ್ಲೋಯ್ತಾಳೋ ಅವಳಿಂದ ನಮ್ಮಮ್ಮನಿಂದನೇ ತಿರುಗ್ತಾ ಇರ್ತಾಳೆ. ಅವಳಿಗೆ ಹಾಲು ಹಾಕ್ಬೇಕು, ಬಟ್ ಅದು ನಮ್ಮ ಮನೆ ಬೇಕಲ್ಲ, ಬೇರೆಯವ್ರ ಮನೆ ಬೇಕು. 3 ಮರಿ ಹಾಕಿದಾಳೆ ಅವಳು. ಅವ್ರ ಮನೇಲಿ ಬಿಟ್ಟು ನಮ್ಮ ಮನೆಗೆ ಬಂದು ಯಾವಾಗಲೂ ರಾತ್ರಿಯಿಂದ ಫಿಕ್ಸ್ ಆಗಿ ಹೋಗೋಳೆ. ಇಲ್ಲೇ ಬಂದು 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 ಹಾಲು ಕುಡ್ದು ಅಲ್ಲಿ ಹಾಲು ಹಾಕ್ಬೇಕು ನಮ್ಮಮ್ಮ ಇವಾಗ. ಮ್ಯಾವು ಎಷ್ಟು ಚೆನ್ನಾಗೋಯ್ತಾಳೆ, ಫುಲ್ಲು ಖಾಲಿ ಮಾಡಿಬಿಟ್ಟು ಹೋಯ್ತಾಳೆ, ಅಷ್ಟು ಹೊಟ್ಟೆ ಹಸಿತಾ ಇರುತ್ತೆ ಅವಳಿಗೆ. ಸೊ ನೋಡಿ, ಇದೆಲ್ಲ ತೊಗೊಂಡು ಹೋಗೋ ಐಟಮ್ಸು. ಸೊ ಸ್ವಲ್ಪ ಮೆಸ್ಸಿ ಆಗಿದೆ, ಇವಾಗ ಬಿದೋಯ್ತು. ಸೊ ಇಲ್ಲಿ ರಾಗಿ ಹಿಟ್ಟು, ಇದು ತೆಂಬಿಟ್ಟಿಟ್ಟು, ಈ ಕೆಳಗಡೆ ಅಕ್ಕಿನ, ಇದರಲ್ಲಿ ಅಕ್ಕಿ ಐತೆ, ಇದೆಲ್ಲ ಪಾತ್ರೆ, ಇವೆಲ್ಲ ತೆಂಬಿಟ್ಟಿಗೆ ಬೇಕಾಗಿರೋ ಪದಾರ್ಥ. ಆ್ಯಂಡ್ ಇದು ಅಡುಗೆ ಮಾಡೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇತ್ಯಾದಿ. ಸೊ ತಾರ್ಪಲ್, ಚಾಪೆ, ತುರೆಮಣೆ, ಅಡುಗೆ ಮಾಡೋಕ್ಕೆ ಬೋಸಿಗಳು, ಅದೇ ಯಾವುದೋ ಒಂದು. ಸೊ ಮಮ್ಮಿದು ಫುಲ್ ರೆಡಿ ಗುರು. ನಮ್ಮ ಮಮ್ಮಿಗೆ ನನ್ನ ಫೇವ್ರೆಟ್ ಸ್ಯಾರಿ ಇದು. ಎಷ್ಟು ಚೆನ್ನಾಗಿ ಕಾಣಿಸೋದು ನಮ್ಮ ಮಮ್ಮಿ ಸ್ಯಾರಿಲಿ. ಹಾಂ, ಸೊ ಮಮ್ಮಿನೂ ಫುಲ್ ರೆಡಿ. ಆ್ಯಂಡ್ ಪಪ್ಪನೂ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಇನ್ನೇನು ಹೊರಡುವ ಸಮಯ. ಎಷ್ಟು ಗೊತ್ತಾ ಟೈಮು? 7:30 ಆಗಿದೆ. ಸೊ ಇನ್ನೇನು ಹೊರಡುವ ಟೈಮ್ ಬಂತು. ಹೋಗುವ ಬನ್ನಿ. ನಮ್ಮ ಊರು ಅಂದರೆ ನೆನ್ನೆ ಎಲ್ಲ ಸಿಡಿ ನಡೀತು ಗೈಸ್. ಅಂದರೆ ಅಲ್ಲಿ ಹಬ್ಬ, ಜಾತ್ರೆ 3 ದಿನ ಏನೋ ಹಬ್ಬ ಮಾಡ್ತಾರೆ. ನೆನ್ನೆಗೆ ಮುಗೀತು. ಸೊ ಇವತ್ತು ನಾವು ಹೋಗಿ ಅಂದರೆ ಏನದು ಕಾರ್ಯ ಮಾಡ್ತಾಯಿದ್ದೀವಿ. ಬಿಕಾಸ್ ಆಫ್ ನೆನ್ನೆ ಮೊನ್ನೆ ಎಲ್ಲ ನಮ್ಮ ಪಾಪುಗೆ ಮುಡಿ ಕೊಡೋಕೆ ಹೋಗಿದ್ರು ದೊಡ್ಡಮ್ಮವರು. ಅಲ್ಲಿ ಅಪ್ಪ ಅಮ್ಮ ಫ್ರೀ ಇರಲಿಲ್ಲ. ಸೊ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ. ಸೊ ಇವತ್ತು ಹಿಂಗಿದ್ರು ಗೌರ್ಮೆಂಟ್ ಹಾಲಿಡೇ ಇದು. ಇವತ್ತು ಗುಡ್ ಫ್ರೈಡೇ. ಸೊ ಗೌರ್ಮೆಂಟ್ ಹಾಲಿಡೇ ಇದೆ. ಈಗ ಅಣ್ಣ ಬರೋದೇ ಇಲ್ಲ ಬಿಡಿ, ಅವನು ಕೆಲ್ಸಕ್ಕೆ ಹೋಗಿದ್ದಾನೆ, ಅವ್ನು ಬರೋಲ್ಲ. ಅವನು ಕೆಲಸ ಸಿಕ್ಕಿದ್ರೆ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದು. ಸೊ ಕೆಲಸ ಸಿಕ್ಕಿ 1 ಮಂತ್ ಆಯಿತು. ಅವ್ನು ಫಸ್ಟ್ ಸ್ಯಾಲ್ರಿಲಿ ಮಾಡಬೇಕು ಅಂತ ಡಿಸೈಡ್ ಆಗಿ ಇವಾಗ ಹೋಗ್ತಾಯಿದ್ದೀವಿ. ಬನ್ನಿ ಹೋಗುವ. ಸೊ ದಪ್ಪ ಆಗೋಗಿದ್ದೀನಿ ಗೈಸ್ ನಾನು. ನಾವು ಅಮ್ಮನ ಕೇಳ್ಬಮ್ಮಿ, ದಪ್ಪ ಆಗಿದ್ದೀನ ನಾನು? ಆಗಿದ್ದೀನಾ? ಓಹ್ ಸಾರಿ ಗೈಸ್, ಮರ್ತೋಯ್ತು. ಇಲ್ಲಿಂದ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಊರಿಗೆ. ಮಾಡಿದ್ದೆ. ಇಲ್ಲಿಂದ ಮದ್ದೂರು ಮುಗಿಸ್ಕೊಂಡು, ಸೊ ನಾಳೆ ನಮ್ಮ ನಾಗಮಂಗಲದಲ್ಲಿ ಬಡಗುಡಮ್ಮ ಜಾತ್ರೆ ಇದೆ. ನಮ್ಮ ಅಜ್ಜಿ ಕರೆದಿದ್ದೆ. ನಮ್ಮ ಅಜ್ಜಿದು ಸ್ವಲ್ಪ ಮೂಡ್ ಸ್ವಿಂಗ್ಸು ಜಾಸ್ತಿ. 1 ವಾರ 1 ತಿಂಗಳಿಂದ ಹಬ್ಬ ಮಾಡಬೇಕು, ಬನ್ನಿ 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 ಅಂತೇಳಿ ಎಲ್ರಿಗೂ ಆಸೆ ಹುಟ್ಟಿಸ್ಬಿಟ್ರೆ. ಎಲ್ರಿಗೂ ಸಮ್ಮರ್ ಹಾಲಿಡೇಸು ಬನ್ನಿ ಅಂತ ಆಸೆ ಹುಟ್ಟಿಸಿದ್ದಾರೆ. ನಿನ್ನೆ ನೋಡಿದ್ರೆ ಬರಲ್ಲ, ನಾನು ಮಾಡಲ್ಲ ಹಬ್ಬ, ನನ್ನ ಮಗ ಬರಲ್ಲ ಅಂತ ಕೂತಿದ್ದಾರೆ. ಸೊ ಇನ್ನೂ ಕನ್ಫ್ಯೂಷನಲ್ಲಿದೆ. ಸೊ ಬಟ್ಟೆ ಹೆಂಗಿದ್ರು ಎತ್ಕೊಂಡು ಹೋಗೋಣ. ಅಲ್ಲಿಂದ ಹೋದರೆ ಅಲ್ಲಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದನೇ ಹೋಗೋಣ ಅಂತೇಳಿ ಡಿಸೈಡ್ ಆಗಿದ್ದೀನಿ. ಹೋಗಲ್ಲ ಗೀಗಲ್ಲ ಮಾಡಲ್ಲ ಗಿಡಲ್ಲ ಅಂತಂದರೆ ಬಟ್ಟೆ ವಾಪಸ್ ಇಟ್ಕೊಂಡು ಮನೆಗೆ ಬರ್ತೀನಿ. ಸಿಂಪಲ್. 3 ಜೊತೆ ಬಟ್ಟೆ ಎತ್ಕೊಂಡಿದ್ದೀನಿ, 1 ಲಾಂಗ್ ಫ್ರಾಕ್ ಎತ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ರೆಡಿ ಇಲ್ಲ. ಸೊ ಅಷ್ಟೇ. ಇನ್ನು ನನ್ನ ರೂಮ್ ನೋಡಿ, ನನ್ನ ರೂಮ್ ನೋಡಿಬಿಟ್ರೆ ಎಲ್ಲ ಬೆಚ್ಚ ಬಿದ್ದೋಯ್ತೀರಾ. ಕಣ್ಣು ಮುಚ್ಕೊಳ್ಳಿ ನೋಡಿ,
ಎಂತ ಮಾರ ಇದು, ನಮ್ಮ ಅಪ್ಪನ ಬಟ್ಟೆ ಹಾಕೋದಷ್ಟೇ ನಮ್ಮ ಅಪ್ಪನ ಕೆಲಸ, ಬೀರು ಹಾಕೋ ಕೆಲಸ ಅಂತೂ ನಮ್ಮಪ್ಪ ಯಾವತ್ತಿಗೂ ಮಾಡಲ್ಲ. ಸೊ ಇಲ್ಲಿ ನಾನು ಒಂದು ಪ್ಯಾಂಟ್ ಆ್ಯಂಡ್ ಒಂದು ಟಾಪ್ ಹಾಕಿದ್ದೀನಿ. ಸೊ ಇಷ್ಟೇ, ನಾನ್ ಸ್ಟಾಪ್ ಮಾತಾಡ್ಬಿಟ್ಟೆ. ಸೊ ಇಲ್ಲಿಂದ ಹೋಗುವ ಕಾರ್ಯಕ್ರಮವೂ ಇದೆ, ನೋಡುವ. ಸೊ ಬೆಜ್ಜನ್ ವ್ಲಾಗ್ ಮಾಡೋದಿದೆ ಗೈಸ್. ಅಟ್ಲೀಸ್ಟ್ ಈ ವ್ಲಾಗನ್ನಾರ ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡುವಷ್ಟು ಬುದ್ಧಿ ಕೊಡಲಿ ದೇವರು ಅಂತ ಬೇಡ್ಕೊತೀನಿ ಅಷ್ಟೇ. ಇದು ವ್ಲಾಗ್ ಹೆಂಗಂದರೆ, ನಾನು ವ್ಲಾಗ್ ಮಾಡೋದೇ ಯಾವಾಗೋ, ಪೋಸ್ಟ್ ಮಾಡೋದು ಇನ್ನೂ ಯಾವಾಗೋ ಆಗೋಗಿದೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಅಟ್ಲೀಸ್ಟ್ ಈ ವ್ಲಾಗ್ನ ಮಂಡೇ ಅಷ್ಟರಲ್ಲಿ ಪೋಸ್ಟ್ ಮಾಡ್ತೀನಿ ಐ ಥಿಂಕ್, ನೋಡೋಣ. ಸೊ ಅಲ್ಲೆಲ್ಲ ವ್ಲಾಗ್ ಮಾಡಬೇಕು, ಅಲ್ಲೆಲ್ಲ ಎಡಿಟ್ ಮಾಡಬೇಕು, ಮಾಡ್ತೀನಿ ಅಂದರೆ ಮಾಡ್ತೀನಿ. ಮೂಡ್ ಫಿಂಗ್ಸ್ ನನಗೂ ಸ್ವಲ್ಪ ಜಾಸ್ತಿ. ಸೊ 4 ನಿಮಿಷ ಮಾತಾಡಿದ್ದೀನಿ. ಸೊ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಅಲ್ಲಿ ಫುಲ್ ಹಾಲೆಲ್ಲ ಖಾಲಿ ಮಾಡಿ ಇನ್ನೂ ಹಾಲಿಗೋಸ್ಕರ ವೆಯ್ಟ್ ಮಾಡ್ತಾವಳೆ. ನಮ್ಮ ಮನೇಲಿ ಏನಾದ್ರು ನೀನು ಸಾಕಿದ್ದೀವಿ ನಿನಗೆ ಹಾಲು ಹಾಕೋಕ್ಕೆ? ಇನ್ನೂ ಬೇಕಾ? ನಮ್ಮ ಮನೇಲಿ ಸಾಕಿಲ್ಲ ಏನಿಲ್ಲ, ಬಂದು ಹಾಲಿಗೋಸ್ಕರ ಬರ್ತಾಳೆ. ಅಲ್ಲಿ ನಮ್ಮ ಮನೆ ಸಾಕಿದ್ದೀವ ನಿನಗೆ ಹಾಲು ಹಾಕೋಕ್ಕೆ? ಓ, ಸಾಕಿರೋದೇ ಯಾರೋ, ಸಾಕಿರೋದೇ ಯಾರೋ, ಬಂದಿರೋದು ನಮ್ಮ ಮನೆಗೆ ಬಂದವಳೆ ಸುಬ್ಬಿ. ಲಗೇಜ್ಗಳ ಮಧ್ಯೆ ನಮ್ಮಮ್ಮ ಲಗೇಜ್ ಹಾಕೋಗೈತೆ. ಸೊ ವಿ ಆರ್ ಗೋಯಿಂಗ್. ಓದ್ಕೊಬಿಟ್ಟೈತೆ. ಸೊ ಗೈಸ್ ಫೈನಲಿ ಮನೆ ಬಿಟ್ಟು ನಿದ್ದೆ ಬರ್ತೈತೆ. ಸೊ ಮನೆ ಬಿಟ್ಟು ರಾಮನಗರಕ್ಕೆ ರೀಚ್ ಆಗಿದ್ದೀವಿ. ರಾಮನಗರದಲ್ಲಿ ಐಟಮ್ಸ್ ಏನೇನು ಬೇಕೋ ತೊಗೊಳಕ್ಕೆ ಅಪ್ಪ ಅಮ್ಮ ಹೋಗಿದ್ದಾರೆ. ನಾನು ಇಲ್ಲಿ ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಹಿಂದೆನೇ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನನ್ನ ತಂಗಿದಿರು, ನಮ್ಮ ದೊಡ್ಡಪ್ಪ ಎಲ್ಲ ಆಲ್ಮೋಸ್ಟ್ ಆನ್ ದ ವೇ ನಮ್ಮ ಹಿಂದೆ ಬರ್ತಾಯಿದ್ದಾರೆ ಅವರು. ಸೊ ಇಲ್ಲಿ ಅಪ್ಪ ಅಮ್ಮ ಐಟಮ್ಸ್ ತೊಗೊಬರಕ್ಕೆ ಹೋಗಿದ್ದಾರೆ. ನಾನು ಒಬ್ಬಳೇ ಕಾರಲ್ಲಿ ಕೂತಿದ್ದೀನಿ. ಎಷ್ಟು ಧೈರ್ಯ ಇರಬೇಕು ನನಗೆ, ಕಾರಲ್ಲಿ ಒಬ್ಬಳೇ ಕೂತಿದ್ದೆ. ಐ ಆಮ್ ಸ್ಟ್ರಾಂಗ್ ವುಮೆನ್, ಯು ನೋ. ಸೊ ಇಷ್ಟೇ ಇವಾಗಿನ ಅಪ್ಡೇಟ್. ಸೊ ಟಿಫನ್ ಮಾಡಿಲ್ಲ ಗೈಸ್. ಟೈಮ್ ಎಷ್ಟಂದರೆ ಇದು 10:04. ಇಲ್ಲಿ ಮೇಲೆ ಕಾಣಿಸ್ತೈತೆ ನೋಡಿ, ಕಾಣ್ತಾನೆ ಇಲ್ಲ, ಎಷ್ಟೋ 10:04 ಒಟ್ಟಿನಲ್ಲಿ. ಟೈಮ್ ನಾಷ್ಟ ಮಾಡಿಲ್ಲ. ಹೊಟ್ಟೆ ಅಂತೂ ತಾಳ ಆಗ್ತಾಯಿದೆ, ತಾಳ ತಂಬೂರಿ ಹೊಡಿತಾ ಇದೆ ನನಗೆ, ಅಷ್ಟು ಹೊಟ್ಟೆ ಹಸಿತಿದೆ. ಏನು ಮಾಡೋಕ್ಕಾಗಲ್ಲ, ದೇವ್ರು ಮಾಡಬೇಕು ಅಂಥೇಳಿ ಟಿಫನ್ ಮಾಡಿದೆ. ವಿ ಆರ್ ವೇಯ್ಟಿಂಗ್. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಏನೋ ಒಂಥರ ಇವತ್ತು. ಸೊ ನನಗೆ ನಾನೇ ಜಾಸ್ತಿ ಹೊಗಳ್ಕೊತಾ ಇದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಲೆಟ್ಸ್ ಗೋ ಆ್ಯಂಡ್ ದೇವ್ರ ಕಾರ್ಯ ಮಾಡಿ ಬರುವ. ನೆಕ್ಸ್ಟ್ ಅಲ್ಲಿಂದ ಊರಿಗೆ ಹೋಗುವ, ಜಾತ್ರೆ ಮಾಡುವ, ಏನೇನೋ ಪ್ಲ್ಯಾನ್ಸ್ ಇದೆ. ಆ ಪ್ಲ್ಯಾನ್ಸ್ ಎಲ್ಲ ನಮ್ಮ ಅಜ್ಜಿ ಉಲ್ಟಾ ಹೊಡೆದಿಲ್ಲ ಅಂದರೆ ಸಾಕು ಅಂತ ಸಾಕು ಕಾಯ್ತಾಯಿದ್ದೀನಿ ನಾನು. ಸೊ ನಮ್ಮ ಅಜ್ಜಿ ಉಲ್ಟಾ ಹೊಡೆದ್ರೆ ಯಾವುದೂ ಇಲ್ಲ, ಸೀದಾ ಮನೆಗೆ ಬರಬೇಕು. ನೋಡುವ ಏನಾಗುತ್ತೆ ಅಂತ. ಸೊ ಲೆಟ್ಸ್ ಗೋ. ಹೆಂಗೆ ಬಂತು ನೋಡಿ. ಹಾಯ್, ಮಾರ್ಕೆಟ್ ಒಳಗಡೆ ಹೋಗೋರು. ಹಾಯ್ ಮಾಡಲೆ. ಬೆನ್ನೆಲ್ಲ ನೋವ್ತಾ ಇದೆ. ಯಾಕೆ? ಗಾಡಿ ಟ್ರಾಫಿಕ್ ಜಾಸ್ತಿನಾ? ಅರೆ ಕೂತು ಹೊತ್ತಾತ ಕೆಂಗೇರಿ ಸೋಡು ಪಲ್ಲಿ ಕಡೆ ಅಲ್ಲಿ. ಆಯ್ತೇನು? ಹಾಯ್ ಓಡಿ ಓಡಿ. ಹಾಯ್ ಅಕ್ಕ. ಹಾಯ್ ತಂಗಿ. ಅಕ್ಕ ಅಲ್ಲ ತಂಗಿ ಅವಳು. ಹಾಯ್ ಅಕ್ಕ. ನನ್ಕಿಂತ ದೊಡ್ಡ. ಅಲ್ಲಿ ಶಿಷ್ಯ ಬಂದ, ಶಿಷ್ಯ. ಹಾಯ್ ಬೋಡು ಗುಂಡು ಸೊಂಟ ಕಾಕೊಳ್ಳೋದು ಫಸ್ಟ್ ದೇವಸ್ಥಾನನೇ 4 ದೇವಸ್ಥಾನದಲ್ಲಿ ಇದು ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು 4 ದೇವಸ್ಥಾನ ಐತೆ. ಇದು ಮದ್ದೂರಮ್ಮಂದೇನೆ. ಕರ್ಕೊಯ್ತಾರೆ ಇವತ್ತು, ಹೋಗು ಗೊತ್ತಾಗುತ್ತೆ. ನಾನು ನೋಡಿಲ್ಲ, ಇದೆ ಫಸ್ಟ್ ಟೈಮ್. ಸೊ ದೇವಸ್ಥಾನ ಒಳಗಡೆ ಹೋಗುವ ಬನ್ನಿ. ಪೂಜೆ ಸಾಮಾನುಗಳೊಂದಿಗೆ
ತಕ್ಷಣ ಒಂದು ದೇವಸ್ಥಾನದ್ದು ಫುಲ್ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಫುಲ್ ಬಿಸಿಲು ಗೈಸ್, ಕಣ್ಣೇ ಬಿಡೋಕ್ಕಾಗಲ್ಲ. ಅವ್ವಾ ಸೊ ಒಂದು ದೇವ್ರ ದರ್ಶನ ಆಯಿತು. ಸೊ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಲೆಟ್ಸ್ ಗೋ. ನಮ್ಮ ಕಾರ್ ಒಳಗಡೆ ಬಂದರೆ ಕತ್ತಲೆ ಅದರ ನಮ್ಮಪ್ಪ ಏನೇನು ತರೋದಕ್ಕೆ ಸನ್ಗ್ಲಾಸ ಗೊತ್ತಿಲ್ಲ, ಏನೋ ಗ್ಲಾಸ್ಗೆಲ್ಲ ಕೂಲಿಂಗ್ ಪೇಪರ್, ಸೊ ಕೂಲಿಂಗ್ ಪೇಪರ್ ಹಾಕ್ಸಿದ್ದಾರೆ ಅದಕ್ಕೆ. ಸೊ ಇದು 3ನೇ ದೇವಸ್ಥಾನ ಮುಗಿಸಿಕೊಂಡು ಬಂದು ಕುಳಿತುಕೊಂಡಿದ್ದೇವೆ. ಇವಾಗ ಎಂಟರ್ ಆಗ್ತಿದ್ದಾರೆ ನಮ್ಮ ಚಿಕ್ಕಮ್ಮರವರು. ಕುಂಕುಮಗೆ ಇಡ್ತಾ ಇದ್ದಾರೆ. ಸೊ 3ನೇ ದೇವಸ್ಥಾನ ಇದು ಪಟ್ಟಾಭಿರಾಮ ದೇವಸ್ಥಾನ. ಇದಕ್ಕೆ ಮುಗಿಸ್ಕೊಂಡು ಬಂದು ಕುಳಿತಿದ್ದೇವೆ. ಇಲ್ಲಿ ನೋಡಿ ಪೂಜೆ ಸಾಮಾನೆಲ್ಲ. ಇವಾಗ ಅಲ್ಲಿ ಮದ್ದೂರಮ್ಮ ಮೇನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ಇದನ್ನ ಬಿಡಲ್ರು ಗುರು, ಆ ಇದನ್ನ ಮುಟ್ಟಿ ಅವನ್ನ ಎತ್ತಿ ಅವನ್ಗೆ ಬೇಜಾರು ಮಾಡ್ಬಿಟ್ಟವ್ರು ಅವನಿಗೆ. ಶಿಷ್ಯ ಬೋಡ್ಗುಂಡ ಅಲ್ಲಿ ಎಲ್ಲ ಇವಾಗ ಬಂದು ಪ್ರಿಪೇರ್ಗೆ ಆಗಿದ್ದೀವಿ. ಹೋಗಿಲ್ವ ಯಾರು? ಸೊ ಬಂದು ಎಲ್ಲ ರೆಡಿ ಮಾಡಾಯಿತು. ಅಲ್ಲಿ ಗ್ಯಾಸಿಗೆ ಪೂಜೆ ಮಾಡಿ ಇವಾಗ ತೆಂಬಿಟ್ಟು ಮಾಡೋಕ್ಕೆ ಎಲ್ಲ ರೆಡಿಗೆ ಮಾಡ್ಕೊತಾ ಇದ್ದಾರೆ. ನಾನು ಇವಾಗ ಹೋಗಿ ಸೊ ತೆಂಬಿಟ್ಟು ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಗ್ಯಾಸ್ ಅಗ್ನಿ ಪೂಜೆಗೆ ನಡೀತಾ ಇದೆ. ಸೊ ಅದೇ ನಮ್ಮ ಮದ್ದೂರಮ್ಮ ದೇವಸ್ಥಾನ, ಅಲ್ಲಿ ಹೋಗಬೇಕು. ನಿನ್ನೆ ಎಲ್ಲ ಫುಲ್ ಜಾತ್ರೆ ಆಗಿ ಅಲ್ಲಿ ಇದಾಗಿದೆ ನೋಡಿ. ಸಿಡಿ ಎಲ್ಲ ಮುಗಿದು ಇವಾಗ ಇವತ್ತು ಬಂದಿದ್ದೀವಿ. ಪೂಜೆಗೆ ನಡೀತಾ ಉಂಟು. ಮಕ್ಕಳು ತಾಯಿ ನೋಡಲಿ. ಸೊ ತೆಂಬಿಟ್ಟೆಲ್ಲ ಫುಲ್ ಪ್ರಿಪೇರ್ ಆಗಿ ಇವಾಗ ಹೋಗ್ತಾ ಇದ್ದಾರೆ. ದೇವಸ್ಥಾನ ಒಳಗಡೆ ಹೋಗ್ಬೇಕು. ಬೆಲ್ಡ ನಾನು ಮಾಡ್ದೆ. ಇಲ್ಲಿ ಅಡುಗೆಗೆ ಪ್ರಿಪೇರ್ ಆಗ್ತಿದೆ. ಅಲ್ಲಿ ತೆಂಬಿಟ್ಟು ಮಾಡ್ತಾ ಇದ್ದಾರೆ. ಇಲ್ಲಿ ಅಡುಗೆ ಪ್ರಿಪೇರ್, ಅಲ್ಲಿ ಮಟನ್ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಅದೇನೋ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಮಕ್ಕಳ ಜೊತೆ ಆಟ ಆಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ. ಸೊ ಇಷ್ಟು ಈರುಳ್ಳಿ, ಇಷ್ಟು ಟೊಮೊಟೊನೆಲ್ಲ ಚಿಕ್ಕಮ್ಮ ಕಟ್ ಮಾಡಿದ್ದು. ಫುಲ್ ಈರುಳ್ಳಿ ಶುಂಠಿನೆಲ್ಲ ನಾನು ಕಟ್ ಮಾಡಿದೆ. ಇವಾಗ ಮತ್ತೆ ಅಡುಗೆ ಮಾಡುವುದುಂಟು. ಸೊ ಇವಾಗ ತೆಂಬಿಟ್ಟು ಆಯಿತು. ತೆಂಬಿಟ್ಟು ತೊಗೊಂಡು ಇವಾಗ ದೇವಸ್ಥಾನ ಒಳಗಡೆ ಹೋಗೋದೇ ಕೆಲಸ. ಇಲ್ಲಿ ತೆಂಬಿಟ್ಟು ಮಾಡ್ತಾ ಇದ್ದಾರೆ. ತೆಂಬಿಟ್ಟು ಮಾಡಿ बस करना जो है कि महसूस करने चलो बस कर ले मान जाए जैसे नहीं वो गंगा सुना था ना बहुत बस हां माड़ी होती खर बहुत है दिख रहा है कि आप माड़ी तो से बहुत तो दो नहीं पूरे गुड जा रहा है मुझे कहना कैसे ये बड़ा टाइम हो देख चक्कर में आश्चर्य जमा कहो कचो आके तवा करसी ते अद्रू ये पूरी आले
ಹುಲ್ಲು ಕುತುಸಿ ಅಂತ अन्न पात्र उतली का माई एक नाही मी उतला शिकी नाही गप्प नंबर तस बोल ओळख घरगे तू एक घरगे मग तू एक कोण घरगे मग रणकाठी हुच्ची फुल फुला उतली नाही शिदड मान ते ताजास ಇಟ್ಕೊಂಡು ಇಷ್ಟತೆ ಸೊ ತೆಮ್ಮಿಟ್ಟು ಆರತಿ ತಗೊಂಡು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಾರೆ. ಇದೇ ನಮ್ಮ ಮದ್ದೂರಮ್ಮ ದೇವಸ್ಥಾನ, ದಿ ವರ್ಲ್ಡ್ ಫೇಮಸ್ ಮದ್ದೂರಮ್ಮ ದೇವಸ್ಥಾನ. ದೊಡ್ಡಮ್ಮ ಏನು ಸಕದಾಗ ಅಲಂಕಾರ ಮಾಡೋರು ನೋಡು. ಮಿನಿ ವಿಡಿಯೋಗ್ರಾಫರ್ ನಮ್ಮ ಮನೆಯದು. ಇವರು ಏನು ಮಾಡ್ತಾವ್ರೆ ಅಂದರೆ, ಏನು ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಚಟ್ನಿಗೆ ಈರುಳ್ಳಿನ ಮರ್ತ್ಬಿಟ್ಟವ್ರೆ, ಅದಕ್ಕೆ ಇವಾಗ ಚಟ್ನಿ ರುಬ್ಬಕ್ಕಾಗಲ್ಲ ಅಂತೇಳಿ ಕುಟ್ಕೊಂಡು ಕೂತವ್ರೆ. ಏನಂದ್ರೆ ಸೇರಲ್ಲಿ ಇಟ್ಟಿದ್ದು ಮುದ್ದೆ ಕೋಲಲ್ಲಿ ಇದು ಮಾಡ್ತಾವ್ರೆ. ಅಯ್ಯೋ ಎಲ್ಲ ನೀವು ಮಾಡಿದ್ದು? ಎಸ್, ನಾವೇ ಮಾಡಿ. ನಾನು ಕಟ್ ಮಾಡಿದ್ದು ನನಗೆ ಕಾಣಿಲ್ಲ. ನೀವು ಏನೂ ಮಾಡಿಲ್ಲ, ಮಗಿನ ಎತ್ಕೊಂಡು ಕೂತಿರೋದು ಅಷ್ಟೇ. ಅವಳು ಮಾಡಿರೋದು ಇನ್ನೇನು ಮಾಡಿಲ್ಲ. 5 ನಿಮಿಷ ಎತ್ಕೊಳ್ಳಪ್ಪ ನೋಡೋಣ. ಇಲ್ಲಿ ನಮ್ಮಪ್ಪ ಚಿಕನ್ಗೆ ರೆಡಿಗೆ ಮಾಡ್ತಾ ಇದ್ದಾರೆ. ಚಾಕುಂತೆ ಕೊಡೋಕೆ. ಇಲ್ಲಿ ಬೋಟಿ ಗೊಜ್ಜು ರೆಡಿ ದೊಡಮ್ಮ. ಕುಕ್ಕಿಂಗ್ ಇವತ್ತೇನದು ಕುಕ್ಕಿಂಗ್ ಮಾಡ್ತಾ ಇರೋರು ಮಿಸ್ ಚಂದ್ರಶೇಖರ್. ಬೋಟಿ ಗೊಜ್ಜು, ಇದು ಚಿಕನ್ ಗೊಜ್ಜು, ಚಾಪ್ಸ್ ಸಾಂಬಾರು. ದೇವ್ರು ತೋರಿಸಿದ ಅಮ್ಮ ಹೆಂಗೆ ಕಾಣಿಸ್ತದೆ ನೋಡಿದ, ಸಗದ ಕಾಣಿಸ್ತಿದೆ. ನಾನು ಅಲಂಕಾರ ಮೇಲ್ಗಡೆ ಅಲಂಕಾರ ನೋಡ್ಬಿಟ್ಟೆ ಇಷ್ಟ ಆಗುತ್ತೆ ಅಷ್ಟೇ. ಅಷ್ಟು ಜನ ಸೇರಿಕೊಂಡು ಚಿಕನ್ ಗೊಜ್ಜು ಮಾಡ್ತಾ ಇದ್ದಾರೆ ಗುರು. ಇಷ್ಟು ಜನ ಸೇರ್ಕೊಂಡು ಒಂದು ಚಿಕನ್ ಗೊಜ್ಜು ಮಾಡಕ್ಕೆ ನಿಂತಿದ್ದೀರಲ್ಲ. ಒಂದು ಚಿಕನ್ ಗೊಜ್ಜು ಮಾಡೋಕ್ಕೆ 1 2 3 4 5 6 7 8 ಜನ. ಅಲ್ಲೂ 5 ಜನ ಭಾಷಣ ಮಾಡ್ತಾಯಿದ್ದಾರೆ. ಕಷ್ಟ ಸುಖ ಭಾಷಣ ಅಪರೂಪಕ್ಕೆ ಸಿಕ್ಕರೆ ಹಿಂಗೆ ಭಾಷಣಗಳು. ಇಲ್ಲಿ ಚಿಕನ್ಗಳು, ಅಲ್ಲಿ ಮಕ್ಕಳುಗಳು ಮಲ್ಗಿಂಗು, ನಾನು ವಿಡಿಯೋ ಟೇಕಿಂಗು. ನನ್ನ ಇಂಗ್ಲೀಷ್ ಬಟ್ಲರ್ ಇಂಗ್ಲೀಷ್. ನಾವಪ್ಪ ಅಪರೂಪಕ್ಕೆ ಸಾಧನೆ ಮಾಡೋದು ಇದೊಂದೇ ಗೈಸ್. ಏನಂದರೆ ಎಲ್ಲರ ಹೊರಗಡೆ ಗೀರ್ಯ ಏನಾರ ಮಾಡಿದ್ರೆ ಮುದ್ದೆ ಮಾತ್ರ ಸಕಲಾಗಿ ಕಟ್ತಾರೆ. ಅದೊಂದು ಸಾಧನೆ ನಮ್ಮ ಅಪ್ಪಂದು, ಹೇಳೋಕ್ಕಾಗದೇ ಇರೋ ಸಾಧನೆ. ಮನೇಲಿ ಮಾಡಿ ಅನ್ನಿ, ನೋ ಮುಟ್ಟಲ್ಲ, ಮಾಡಿದ್ರೆ ಮಾಡಿ, ಇಲ್ಲ ಬಿಸಾಕ್ಬಿಟ್ಟು ಹೋಗಿ ಅಂತಾರೆ. ಅದು ಬಿಟ್ಟರೆ ಈ ಥರ ಹೊರಗಡೆ ಎಲ್ಲರ ಕಾರ್ಯ ಮಾಡಿದಾಗ, ಇಲ್ಲ ಯಾವ್ದಾರ ದೊಡ್ಡ ಫಂಕ್ಷನ್ ಮಾಡಿದಾಗ ಮುದ್ದೆ ಅಂತೂ ಸೂಪರಾಗಿ ಮಾಡ್ತಾರೆ. ಅದರಲ್ಲಂತೂ ಎಕ್ಸ್ಪರ್ಟ್ ನಮ್ಮಪ್ಪ. ಬಟ್ ಮನೇಲಿ ಮಾಡಲ್ಲ, ಈ ಥರ ಕಾರ್ಯಗಳು ಮಾಡಿದಾಗ ಮಾಡ್ತಾರೆ. ಸೊ ಮುದ್ದೆ ರೆಡಿ ಆಗ್ತಾಯಿದೆ. ಟೈಮ್ ಎಷ್ಟಲ್ಲ? ಟೈಮ್ ಹೇಳ್ತಾನೆ ಇವಾಗ ನಮ್ಮ ಶಿಷ್ಯ. 3:49 ಗಾಯ್ಸ್, 3:49. ಇನ್ನೂ ಊಟ ಹಾಕಿಲ್ಲ. ಅಲ್ಲಿ ನಮ್ಮಮ್ಮ, ಈಗ ನಮ್ಮಮ್ಮನ ಬುದ್ಧಿ ಏನಂದರೆ, ಯಾರು ಏನು ಮಾಡ್ತಾಯಿದ್ರು ಮೊಬೈಲ್ ಎತ್ಕೊಂಡು ಹೋಗೋದು, ಸ್ನ್ಯಾಪ್ ಹಾಕೋದು. ನಮ್ಮಮ್ಮ ಮಿನಿ ವ್ಲಾಗರ್ ಒಂಥರ. ವ್ಲಾಗ್ ಮಾಡಲ್ಲ, ಬರೀ ಸ್ನ್ಯಾಪ್ ಹಾಕೋದು. ಸ್ನ್ಯಾಪ್ ಹುಚ್ಚಂತೂ ಹೆವಿ ಹುಚ್ಚು ಗೈಸ್ ನಮ್ಮಮ್ಮನಿಗೆ. ಅಲ್ಲಿ ಮುದ್ದೆ ಮಾಡ್ತಾಯಿದ್ದಾರೆ. ಟೈಮ್ ಹೊಟ್ಟೆ ಹಸಿತಿದೆ, 4 ಗಂಟೆ ಹತ್ತಿರ. ಇನ್ನೂ ಇಲ್ಲೆಲ್ಲ ರೆಡಿಯಾಗಿ ಇಟ್ಟಿದ್ದಾರೆ ಊಟ ಮಾಡುವ ಸಮಯ. ಆಮೇಲೆಲ್ಲ ಆದಮೇಲೆ ತೋರಿಸ್ತೀನಿ ಬನ್ನಿ.
ದೇವ್ರಿಗೆ ತಳಿಗೆ ಅಂದರೆ ದೇವರಿಗೆ ಕೊಟ್ಟು ಆಮೇಲೆ ನಾವು ತಿನ್ನೋದು. ಅಡುಗೆ ಎಲ್ಲ ರೆಡಿಯಾಗಿ ದೇವ್ರಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಊಟ ಎಲ್ಲ ಆಗಿ ಊಟಕ್ಕೆ ಮಾಡ್ತಾ ಇದ್ದಾರೆ ಎಲ್ಲರೂ. ಒಂದು ಪಂಕ್ತಿ ಕುತ್ಕೊಂಡು. तीन चार जन की बात ದಾರು ಎಲ್ಲ ಊಟ ಆಗಿ ಸೊ ಊಟ ಎಲ್ಲ ಕಂಪ್ಲೀಟಾಗಿ ಮುಗಿದು ನೋಡಿ ಗೈಸ್. ಕಾರ್ಯ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ. ಇವಾಗ ಪ್ಯಾಕಪ್ ಮಾಡಿ ಅವ್ರ ಊರಿಗೆ ಹೋಗ್ತಾರೆ. ಹಲೋ ಹಲೋ ಗೈಸ್. ಗ್ಯಾಸ್ ಏನ್ ಗೈಸ್ ಏನ್ ಮಾಡ್ತಿದ್ದೀರಾ ಗೈಸ್? ಊಟ ಆಯ್ತಾ ಗೈಸ್? ಊಟ ಆಗಿಲ್ಲ, ಬರೀ ಚಿಕನ್ನು ಮಟನ್ನು ತಿಂದ್ಬಿಟ್ಟು. ಹೆಂಗಿತ್ತು ಗೈಸ್ ಊಟ? ಊಟ ಸೂಪರು, ಅದರ ಅರ್ಧ ಮಧ್ಯ. ಸೂಪರು, ಅದ್ರಲ್ಲಿ ಅರ್ಧ ಮಧ್ಯ ಇಲ್ಲ. ಕರೆಕ್ಟಾಗಿ 100ಗೆ ಎಷ್ಟು ಕೊಡ್ತೀರಾ ಊಟಕ್ಕೆ? 100ರಲ್ಲಿ 100 ಅಲ್ಲ 90%. 90%. ಯಾಕೆ ಏನು ಚೆನ್ನಾಗಿರಲಿಲ್ಲ? ನೀನು ನಿಂತಿರೋದೇ ಚೆನ್ನಾಗಿರೋದು. ನನ್ನ ಮೇಲೆ ಇದಾಗ್ತೈತೆ. ಸೊ ಅಲ್ಲಿ ಎಜ್ಜಿಂಗ್ ಮಿಷಿನ್ ಹತ್ರ ಹೋಗಿದ್ದಾರೆ. ದೊಡ್ಡಪ್ಪ ಏನೋ ಮಾಡ್ತಾರಲ್ಲಿ ಯಾಕನು. ಬಂದಿದ್ದೀವಿ. ಯಾವುದು ಆಡ್ತಾರ, ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಹುಡುಗಿ ಆಡ್ತಾವಳೆ ನೋಡಿ, ಗೋಡ್ಗುಂಡಿ ಆಡ್ತಾವಳೆ ಆಟನ. ಸೇಮ್ ದಟ್ ಇಸ್ ಗೇಮ್. ಅದೇನೋ ಕಾರ್ ಅಲ್ಲಿ ಅದು ಬಾಲ್ ವೆಯ್ಟ್ ಇಲ್ಲ, ಅದಕ್ಕೆ ಎದ್ದು ಬೀಳಲ್ಲ. ಅದಕ್ಕೆ ಗುರಿ ಇಡಬೇಕು. ಫೈನಲಿ ಅಲ್ಲಿ ಮದ್ದೂರಲ್ಲಿ ಎಲ್ಲ ಮದ್ದೂರಲ್ಲಿ ಎಲ್ಲ ಹಬ್ಬನೆಲ್ಲ ಕಂಪ್ಲೀಟಾಗಿ ಮುಗಿಸಿ ತಿಂದು ಎಲ್ಲ ಪ್ಯಾಕಪ್ ಮಾಡಿ ಇವಾಗ ನಾನು ಅಜ್ಜಿ, ನನ್ನ ಮೋನಿ, ವಿನು, ಸಂಜು, ನಾನು 5 ಜನ ಟೋಟಲ್ಲು ಊರಿಗೆ ಹೋಗ್ತಾ ಇದ್ವಿ. ಸೊ ಆ್ಯಸ್ ಯೂಶುವಲ್ ಈ ವರ್ಷ 3 ಜನ ಮಿಸ್ಸು. ನಮ್ಮ ವಿಕ್ಕಿ, ನಮ್ಮ ಅಣ್ಣ, ನಮ್ಮ ಚಿನ್ನು 3 ಜನ ಮಿಸ್ಸು. ಬೆಳಗ್ಗೆ ಬರ್ತೀನಿ ಅಂತಾರೆ, ಕನ್ಫರ್ಮೇಷನ್ ಇಲ್ಲ. ಸೊ ಸದ್ಯಕ್ಕೆ ಇವಾಗಿರೋದು 5 ಜನ. ಸೊ ಈ ವ್ಲಾಗ್ನ ನಾನು ಮದ್ದೂರು ಕಾರ್ಯ ಮಾಡೋ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ನಮ್ಮ ಬಡಗುಡಮ್ಮ ಜಾತ್ರೆ ಹಬ್ಬದ ವ್ಲಾಗ್.